ಪ್ರಿಯ ವೀಕ್ಷಕರೇ ನಮಸ್ಕಾರ. ಒಂದು ಅದ್ಭುತವಾದ ವಿಡಿಯೋ ಇದೆ, ದಯವಿಟ್ಟು ನೋಡ್ಕೊಂಬನ್ನಿ. 1 ನಿಮಿಷ ಇದೆ. ಓಂ ಶಕ್ತಿ ಈಗ ಬಹಳ ಅದ್ಭುತವಾದ ಪ್ರಚಾರದಲ್ಲಿರುವ ದೇವರು ಓಂ ಶಕ್ತಿ. ನಮ್ಮ ಕರ್ನಾಟಕದ ಮಹಿಳೆಯರು ಯಾವ ರೀತಿ ಒಳ್ಳೆ ತಿಕ್ಕಲ್ ಥರ ಆಡ್ಕೊಂಡು ಹುಚ್ಚು ಥರ ಆಡ್ಕೊಂಡು ಆ ತಾಯಿ, ನಾವಿವತ್ತು ತಾಯಿನ ದೇವರು ಅಂತೀವಿ. ತಾಯಿನೇ ದೇವರು, ತಾಯಿಗಿಂತ ದೇವರು ಮಿಗಿಲಾದ ಇಲ್ಲ ಅಂತಂದು ಹೇಳ್ಕೊಂಬರ್ತಾ ಇದ್ದೀವಿ, ಎಲ್ಲರೂ ಹೇಳ್ತಾ ಇದ್ದಾರೆ. ಆದರೆ ತಾಯಿಗಳೇ ಈ ಥರ ಆಡ್ಕೊಂಬಂದ್ರೆ ಇನ್ನು ನಾವು ಏನು ಮಾಡೋದು? ಮಕ್ಕಳು ಏನು ಮಾಡೋದು? ನೋಡಿ, ತಾಯಿದಿರು, ಜನ್ಮ ಕೊಟ್ಟ ತಾಯಿದಿರು ಈ ಥರ ಆಡ್ತಾ ಇದ್ದಾರೆ. ಯಾವ ದೇವರು ಕೂಡ ಹಿಂಗೆ ಬನ್ನಿ ಈ ಥರ ಮಾಡ್ಕೊಂಬನ್ನಿ ಅಂತ ಹೇಳಿಲ್ಲ. 1 ನಿಮಿಷ ಆ ವಿಡಿಯೋ ಇದೆ, ನೋಡ್ಕೊಂಬನ್ನಿ. ಅದಾದಮೇಲೆ ನಾನು ಮಾತಾಡ್ತೀನಿ. ಯಾರ್ಯಾರು ಹೋಗ್ತಾ ಇದ್ದಾರೆ, ಎಂಥವ್ರು ಹೋಗ್ತಾ ಇದ್ದಾರೆ, ಎಂಥವ್ರು ಹಿಂಗೆ ಆಡ್ತಾ ಇದ್ದಾರೆ, ದಯವಿಟ್ಟು ಈ ವಿಡಿಯೋ ನೋಡಿ ಫಸ್ಟು. ನೋಡಿ ಹೆಂಗೆ ಆಡ್ತವೆ, ಒಳ್ಳೆ ತಿಕ್ಕಲ್ ಥರ ಆಡ್ತವೆ. ಓಂ ಶಕ್ತಿ ತಾಯಿ ಅಮ್ಮ ಈ ಥರ ಯಾರನ್ನೂ ಬರಬೇಡಿ ಅಂತ ಹೇಳಿಲ್ಲ, ಈ ಥರ ಬನ್ನಿ ಅಂತೂ ಹೇಳಿಲ್ಲ. ಇವೇ ಸೃಷ್ಟಿ ಮಾಡ್ಕೊಂಡ್ರವು. 1 ವರ್ಷ ತಿಂಗಳ 200 ರೂಪಾಯಿ ಕಟ್ತವೆ. 1 ವರ್ಷಕ್ಕೆ 2600 ಮಾಡ್ಕೊಂಡು ಬಸ್ ಮಾಡ್ಕೊಂಡು ಈ ಥರ ಹುಚ್ಚಿರ್ತಾರೆ ಆಡ್ಕೊಂಡು ಥೈ 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 ಅಂತ ಒಳ್ಳೆ ಈ ಏನು ಮನೆ ಮುಂದೆ ಈ ಭಿಕ್ಷೆ ಬೇಡಕ್ಕೆ ಬರೋರು ಕೂಡ ಈ ಥರ ಕಿರ್ಚಾಡಲ್ಲ. ನೋಡಿ ಇವೇನು ಸರ್ಕಸಾರ, ಇದು ದೇವ್ರ, ಇದು ದೇವ್ರು ಅಂತಾರೆ ಯಾರಾದ್ರೂ. ದೇವ್ರು ಮಾಡ್ತಾರೆ, ದೇವರು ಈ ಥರ ಮಾಡ್ತಾರೆ ಯಾರಾದ್ರೂ. ಆ ತಾಯಿ ಓಂ ಶಕ್ತಿ ತಾಯಿ ಒಂದು ಅದ್ಭುತವಾದ ದೇವಸ್ಥಾನಕ್ಕೆ ಹೋಯ್ತವೆ. ಒಳ್ಳೆ ರೀತಿಯಲ್ಲಿ ಮಾಲೆ ಹಾಕ್ಕೊಂಡು ಪೂಜೆ ಮಾಡ್ಕೊಂಡು ಹೋಗೋದು ಬಿಟ್ಬಿಟ್ಟು ಆ ತಿಕ್ಕಲ್ ಥರ ಒಳ್ಳೆ ಬೇವಸೊಪ್ಪು ಹಿಡ್ಕೊಂಡು ಕುಣಿದಾಡ್ಕೊಂಡು ನೋಡಿ ಹೆಂಗೆ ಆಡ್ತವೆ. ಇವು ದೇವ್ರಿಗೆ ಹೋಯ್ತವ, ತಿರ್ಕೆ ಸೋಕೆ ಮಾಡೋಕೆ ಹೊಂಟವೆ ಇವಾಗೆಲ್ಲ. ಇದೊಂದು ಮೊಬೈಲ್ ಬಂದಮೇಲೆ ಇನ್ನೂ ತಿರ್ಕೆ ಸೋಕೆ ಮಾಡೋಕ್ಕೆ ಶುರು ಮಾಡವ್ರೆ. ಅದು ಟ್ರಿಪ್ಪು ಹೋಯ್ತವೆ. ಅಲ್ಲೇನು ಅದೆಂಥದೋ ಬೀಚಲ್ಲಿ ಕುಣಿದಾಡ್ಕೊಂಡು ಈಜಾಡ್ಕೊಂಡು ಮೋದ್ದು ಮಸ್ತಿ ಮಾಡ್ಕೊಂಡು ಬರ್ತಾರೆ. ಇವು ದೇವಸ್ಥಾನಕ್ಕೆ ಹೋಯ್ತವ. ದೇವ್ರು ಅಂದ್ರೆ ಏನನ್ನೋದು ಗೊತ್ತಿದೆಯಾ? ಮನೆಯಲ್ಲಿ ತಂದೆ ತಾಯಿ ಅತ್ತೆ ಮಾವ ಗಂಡ ಮಕ್ಕಳು ಇವರೆಲ್ಲ ಇರ್ತಾರೆ. ಇವ್ರ ಮುಸುಡಿಗೆ ಒಂದು ದಿವಸನೂ ಸರಿಯಾಗಿ ನೋಡ್ಕೊಂಡಿರಲ್ಲ. ಈ ಸುಮ್ಮನೆ ಈ ಥರ ದೇವರು ನಮ್ಮ ಕರ್ನಾಟಕದಲ್ಲಿ ಶೃಂಗೇರಿ ಶಾರದಾಂಬೆ ಇದೆ, ಮತ್ತು ಬೆಂಗಳೂರು ಅಣ್ಣಮ್ಮ ದೇವಿ ಇದೆ, ಚಾಮುಂಡೇಶ್ವರಿ ಇದೆ, ಕೊಲ್ಲೂರು ಮೂಕಾಂಬಿಕೆ ಇದೆ, ಮತ್ತಿನ್ನು ಶಿವಂದೂರು ಚೌಡೇಶ್ವರಿ ಇದೆ, ಸೌದತ್ತಿ ಯಲ್ಲಮ್ಮ ಇದೆ. ಬೇಕಾದಷ್ಟು ದೇವಸ್ಥಾನ ನಮ್ಮ ಕರ್ನಾಟಕದಲ್ಲವೇ. ಅವು ಯಾವಕ್ಕೂ ಕೂಡ ಈ ಥರ ಹುಚ್ಚುರ್ ಥರ ಆಡ್ಕೊಂಡು ಯಾವ ದೇವಸ್ಥಾನಕ್ಕೂ ಹೋಗಲ್ಲ ನಮ್ಮ ಕರ್ನಾಟಕ. ನೋಡಿದ್ರಲ್ಲ ಸ್ನೇಹಿತರೆ, ಇವರ ಹುಚ್ಚಾಟ, ಇವರ ತಿಕ್ಕಲಾಟ, ಅರ್ಧ ತಿಕ್ಕಲು ಅರ್ಧ ಪುಕ್ಕಲು ಅರ್ಧ ಮುಟ್ಟಾಳರು. ಯಾರೂ ಕೂಡ ಶ್ರೀಮಂತರು ಈ ಥರ ಮಾಡಲ್ಲ. ಅಂದರೆ ಶ್ರೀಮಂತರಿಗೆ ದೇವ್ರು ಬರಲ್ಲ ಅನ್ಸುತ್ತೆ, ಯಾಕಂದ್ರೆ ಅವ್ರು ದುಡ್ಡಿದೆ. ಈ ಬಡವರಿಗೆ ಕೂಲಿ ಕಾರ್ಮಿಕರಿಗೆ ದೇವರು ಬರುತ್ತೆ ಮೈ ಮೇಲೆ. ಏನು ಬೇವಸೊಪ್ಪು ಹಿಡ್ಕೊಂಡ್ಬಿಟ್ರು ಸಾಕಂಗ ಹಿಂಗೆ ಒಳ್ಳೆ ತಿಕ್ಕಲ್ ಥರ ಆಯ್ತಾರೆ. ಅಲ್ಲರಿ, ನಮ್ಮ ಕರ್ನಾಟಕದಲ್ಲಿ ಬೇಕಾದಷ್ಟು ದೇವಸ್ಥಾನಗಳಿದ್ದಾವೆ, ಬೇಕಾದಷ್ಟು ದೇವಸ್ಥಾನಗಳಿವೆ. ಇವು ಹೋಗ್ಲಿ ಅಲ್ಲಿಗೆ ಬೇಡ ಅನ್ನಲ್ಲ. ಆದರೆ ಈ ತಿರ್ಕೆ ಸೋಕೆ ಮಾಡೋಕೆ ಶುರು ಮಾಡ್ಕೊಂಬಿಟ್ಟವೆ. ಈ ಮೊಬೈಲ್ ತಂದುಬಿಟ್ಟು ರೀಲ್ಸ್ ಓಂ ಶಕ್ತಿ ಮಾಲೆ ಹಾಕ್ಕೊಂಡು ಓಂ ಶಕ್ತಿ ಬಟ್ಟೆ ಹಾಕ್ಕೊಂಡು ರೀಲ್ಸ್ ಮಾಡೋಕೆ ಶುರು ಮಾಡ್ಕೊಂಡವೆ. ಬರ್ತಾ ಏನಾಗ್ತಾ ಇದೆ, ಇವರೆಲ್ಲ ಹುಚ್ಚರಾಗ್ತಾ ಇದ್ದಾರೆ. ಓಂ ಶಕ್ತಿ ಹೆಸರು ಹೇಳ್ಕೊಂಡು ಹುಚ್ಚರಾಗ್ತಾ ಇದ್ದಾರೆ. ಅರ್ಧಂಬರ್ಧ ಜನ ಎಲ್ಲ ಹುಚ್ಚರಾಗ್ತಾ ಇದ್ದಾರೆ. ಈ ರೀತಿ ಬೇವಸೊಪ್ಪು ಹಿಡ್ಕೊಂಡು ಏನಂಗ ತಾಯಿ ಮೈ ಮೇಲೆ ಬಂದಿರೋ ಥರ ಯಾವ ದೇವರು ಮೈ ಮೇಲೆ ಬರಲ್ಲ, ಸಾಧ್ಯನೇ ಇಲ್ಲ. ಇಂಥ ಮುಟ್ಟಾಳ್ರ ಮೇಲೆ ದೇವರು ಬರುತ್ತಾ? ಇಂಥ ಅಯೋಗ್ಯರ ಮೇಲೆ ದೇವರು ಬರುತ್ತಾ? ಸಾಧ್ಯನೇ ಇಲ್ಲ. ಎಂಥರ ಗೊತ್ತಾ ಹೋಗೋರು? ನಾನು ಕಣ್ಣಾರ ನೋಡಿದ್ದೀನಿ, ಸುಮಾರು ಜನ ಕಣ್ಣಾರ ನೋಡಿದ್ದೀನಿ, ಎಲ್ಲರಲ್ಲ. ಕೆಲವರು ಎಂಥ ತಿಕ್ಕಲ್ ತಿರ್ಕೆ ಸೋಕೆ ಮಾಡೋಕೆ ಹೋಯ್ತಾರಂದ್ರೆ ನೋಡಿ, ಇವ್ರಿಗೆ ಅತ್ತೆ ನೋಡ್ಕೊಳಕ್ಕಾಗಲ್ಲ, ಮಾವನ್ ನೋಡೋಕ್ಕಾಗಲ್ಲ, ನೆಟ್ಟಿಗೆ ಗಂಡನ ನೋಡ್ಕೊಳಕ್ಕಾಗಲ್ಲ, ಮಕ್ಕಳು ನೋಡ್ಕೊಳಕ್ಕಾಗಲ್ಲ. ಇಲ್ಲೆಲ್ಲ ಇದನ್ನು ಚೀಟಿ ಹಾಕ್ಕೊಂಡು ಓಂ ಶಕ್ತಿಗೆ ಹೋಯ್ತೇವೆ. ಓಂ ಶಕ್ತಿ ಪರಾಶಕ್ತಿ ಅಂತಂದು ಪರ ಕೆರ್ಕರ್ ಮೈಯೆಲ್ಲ ಕೆರ್ಕೊಂಡು ಹೋಯ್ತವೆ. ಊರಿಂದ ಗಂಡನ ಬಿಟ್ಟು ಓಡ್ ಬಂದಿರ್ತಾರೆ, ಅವನ ಜೊತೆಗೂ ಓಡ್ ಬಂದಿರ್ತಾರೆ. ಅವನು ಸಾಕಾಗಲ್ಲ ಅಂತ ಮನೆ ಓನರ್ ಜೊತೆಗೂ ಹೋಯ್ತವೆ. ಮನೆ ಓನರೂ ಸಾಕಾಗಲ್ಲ ಅಂತ ಕೆಲಸ ಮಾಡ್ತಿರ್ತಾರಲ್ಲ, ಅಲ್ಲಿ ಕೂಡ ಅಲ್ಲೊಂದಿಬ್ಬರು ಈ ರೀತಿ ಮೇಂಟೈನ್ ಮಾಡ್ಕೊಂಡು ಇವರು ಓಂ ಶಕ್ತಿಗೆ ಹೋದರೆ ಇಂಥವ್ರು ದೇವ್ರು ಒಳ್ಳೇದು ಮಾಡುತ್ತಾ? ನೋಡಿ, ಗಂಡನ ಜೊತೆಗೂ ನೆಟ್ಟಿಗಿಲ್ಲ, ಇಲ್ಲಿ ಕರ್ಕೊಂಬಂದನ ಜೊತೆಗೂ ನೆಟ್ಟಿಗಿಲ್ಲ, ಅಲ್ಲಿ ಓನರ್ ಜೊತೆಗೆ ಬೇರೆ ಮನೆ ಓನರು, ಆಮೇಲೆ ಅಲ್ಲಿ ಕೆಲಸ ಮಾಡೋರು ಅಲ್ಲೊಂದಿಬ್ಬರು ಈ ರೀತಿ ಮಾಡ್ಕೊಂಡವರು ಓಂ ಶಕ್ತಿ ಮಾಲೆ ಹಾಕ್ಕೊಂಡು ಏನು ತಾಯಿ ನನ್ನ ಕಿರ ಅಂದ್ಕೊಂಡು ಹೋಗಿ ಇಂಥವಕ್ಕ ದೇವ್ರು ಒಳ್ಳೇದು ಮಾಡ್ತಾವ. ಇಂಥ ಬೇಜಾನ್ ಜನ ನೋಡ್ಬಿಟ್ಟಿದ್ದೀವಿ, ಕಣ್ಣಾರ ನೋಡ್ತಾ ಇದ್ದೀವಿ. ಬರೀ ಇಂಥವೇ 80% ಇಂಥವೇ ಹೋಗೋದು ಜನ. ಆದರೆ ನೀವು ಹೋಗ್ರಿ ಬೇಡನಲ್ಲ, ಈ ಥರ ಸೈಲೆಂಟಾಗಿ ಹೋಗಿ ಅಮ್ಮ ತಾಯಿ, ನೀವು ಹೆಣ್ಮಕ್ಳು ಜನ್ಮ ಕೊಟ್ಟದ ದೇವರು, ತಾಯಿನೇ ದೇವರು ಅಂತ ನಾವು ಕೈ ಮುಗಿತೀವಿ. ತಾಯಿನೇ ದೇವರು. ಇವಾಗ ಇನ್ನೂ 100 ಸತಿ ಹೇಳ್ತೀನಿ, ನೀವು ಅಲ್ಲಿ ಓಂ ಶಕ್ತಿವರೆಗೂ ಹೋಗೋದೇನು
ಖರ್ಚು ಮಾಡ್ಕೊಂಡು ನಿಮ್ಮ ಮನೇಲೇ ದೇವ್ರು ಬೇಕಾದಷ್ಟು ಇದ್ದಾವೆ. ಮೊದಲು ಮನೆ ದೇವರಿಗೆ ಕೈ ಮುಗಿದು ಕಳ್ಕೊಳ್ರಿ. ಎಲ್ಲೋ ಇರೋದು ಕಾಣದೇ ಇರೋದು. ಯಾರೋ ಇವತ್ತು ಗೌರಮ್ಮ ಹೋಯ್ತಾಳೆ, ನಾಳೆ ಮಂಗಮ್ಮ ಹೋಯ್ತಾಳೆ. ಈ ವರ್ಷ ಮಂಗಮ್ಮ ಗೌರಮ್ಮ ಹೋದ್ರು, ಹೋದ ವರ್ಷ ನೀವು ಹೋಗಿದ್ರಿ, ಈ ವರ್ಷ ನಾವು ಹೋಗ್ತೀವಿ. ಈ ರೀತಿ ಒಬ್ರು ನೋಡಿ ಒಬ್ರು ನೋಡಿ ಹೋಗೋದು, ಒಬ್ರು ನೋಡಿ ಹೋಗೋದು. ಈ ರೀತಿ ಒಳ್ಳೆ ಹುಚ್ಚು ಸಂತೆ ಆಗ್ಬಿಡ್ತಿದ್ದು. ಓಂ ಶಕ್ತಿ ದೇವಸ್ಥಾನದ ಒಂಥರ ಹುಚ್ಚರ ಸಂತೆ ಇದು. ಅಲ್ಲೇನು ಉಸಿರು ಬಿಡೋಂಗಿಲ್ಲ. ಇಲ್ಲಿ ಮಾತ್ರ ಈ ಬಸ್ಸಲ್ಲಿ, ಟೆಂಪೋದಲ್ಲಿ, ಟಿ ಟಿಲಿ ದೇವಸ್ಥಾನ ಮುಂದೆ ಏನಂಗ ಡಂಕಣಕರೆ ಅಲ್ಲಿ ಆ ಡಂಕಣಕ್ಕಿಲ್ಲ, ಪಂಕಣಕ್ಕಿಲ್ಲ, ಪರನೂ ಇಲ್ಲ, ಕಿರೋನೂ ಇಲ್ಲ. ಅಲ್ಲಿ ಸುಮ್ಮನೆ ಬಾಯಿ ಮುಚ್ಕೊಂಡು ಹೋಗ್ಬೇಕು ದೇವಸ್ಥಾನಕ್ಕೆ. ಆ ಥರ ಸಿಸ್ಟಮ್ಟಿಕ್ ಇದೆ ಅಲ್ಲಿ. ಇವು ಸುಮ್ಮನೆ ಹುಚ್ಚು ಥರ ಆಡ್ತಾವೆ ಇವೆಲ್ಲ. ಕೋಪಿ ಮುಂಡತಾವು ಇವೆಲ್ಲ ಕೆಪ್ರಗಳು ಥರ. ನಿಮ್ಮ ಅಕ್ಕ ಮುಚ್ಚ ಮನೇಲಿ ದೇವ್ರವೆ, ಅವು ಕೈ ಮುಗಿರಿ ಫಸ್ಟು. ನಮಸ್ಕಾರ ತಾಯಿ ಓಂ ಶಕ್ತಿ ಅವ್ವ, ನಮಸ್ಕಾರ. ಓಂ ಶಕ್ತಿ ಪರಾಪರ ಶಕ್ತಿ.